ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬ್ಯೂಟಿಫುಲ್ ಜರ್ನಿ ನಿಮ್ದು. ಇದೀಗ ನಿರ್ದೇಶನದ ಮೊದಲ ಸಿನಿಮಾ ಬರ್ತಾ ಇದೆ ತೆರೆ ಮೇಲೆ. ಖುಷಿ, ನರ್ವಸ್ನೆಸ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ನಿಮಗೆ ಎಷ್ಟು ಹೆಮ್ಮೆ ಇದೆ ಈ ಸಿನಿಮಾನ ಕನ್ನಡ ಜನತೆ ಮುಂದೆ ತರ್ತಾ ಇರೋದು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಪ್ರೆಸ್, ಮೀಡಿಯಾ, ಫ್ಯಾಮಿಲಿ, ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಈ ಒಂದು ಇವೆಂಟ್ಗೆ ಬಂದಿದ್ದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಧ್ರುವ ಸರ್ಜಾ ಸರ್, ನಾನು ಆ್ಯಕ್ಚುಲಿ ಏನು ಹೇಳಿದ್ರು ಅದು ಸಾಲೋದಿಲ್ಲ. ಒಂದು ಕೆಲವು ದಿನ ಅಷ್ಟೇ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಾರೆ ಮಾರ್ಟಿನ್ ಟೈಮಲ್ಲಿ. ಸಚ್ ಎ ಲವ್ಲಿ ಹ್ಯೂಮನ್. ಎನಿ ಟೈಮ್ ಫ್ಯಾನ್ಸ್ ಬಗ್ಗೆ ಯೋಚನೆ ಮಾಡ್ತೀರ ನೀವು. ಆ್ಯಂಡ್ ಸರ್, ಇವತ್ತು ಯಾರಿಗೆ ಬೇಕಾದ್ರೂ ಹೆಲ್ಪ್ ಮಾಡ್ಬೋದು. ದುಡ್ಡು ಕೊಟ್ಟರೆ ಅದೇ ದೊಡ್ಡ ಹೆಲ್ಪ್ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಟೈಮ್ ಕೊಡೋದು ದೊಡ್ಡ ಹೆಲ್ಪ್ ಸರ್. ಅದಕ್ಕಿಂತ ಈ ಒಂದು ದಿನಾನ ಸರ್ ನಾನು ಸೀರಿಯಸ್ಲಿ ಹೇಳ್ತೀನಿ, ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ದಿಲ್ಮಾರ್, ನಾನು ಕೆಲವು ದಿನಗಳ ಹಿಂದೆ ಮಿಕ್ಸಿಂಗ್ ಸ್ಟುಡಿಯೋಗೆ ಹೋಗಿದ್ದೆ. ಆ್ಯಕ್ಚುಲಿ ಈ ಸಿನಿಮಾ ಒಂದು 2 years ಬ್ಯಾಕೆ ಎಲ್ಲ ಔಟ್ಪುಟ್ ರೆಡಿ ಇತ್ತು, ಫಸ್ಟ್ ಕಾಪಿ. ಅದಾದ್ಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಸ್ವಲ್ಪ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ, ಬೇರೆ ಥರ ಬೇಕು ಅಂತ ಅನ್ನಿಸ್ದಾಗ ಪ್ರೊಡ್ಯೂಸರ್ ಹತ್ರ, ನಮ್ಮ ರಾಮ್ಪುರ ಹತ್ರ ಮಾತಾಡಿ, ನಮ್ಮ ಬ್ರದರ್ ಪ್ರದ್ಯೋತ್ನ ಹತ್ರ ಮಾತಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಚೇಂಜ್ ಮಾಡಿಸ್ಮೇಲೆ ಮತ್ತೆ ಮಿಕ್ಸಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋದಾಗ ಅವರು ಇಂಜಿನಿಯರ್ ಒಂದು ಮಾತು ಹೇಳಿದ್ರು, ಸರ್ ನಾನು 2 years ಬ್ಯಾಕ್ ಈ ಸಿನಿಮಾ ವರ್ಕ್ ಮಾಡಿದ್ದೆ, ಮತ್ತೆ ತಿರ್ಗಾ ವರ್ಕ್ ಮಾಡಿದೆ. ಯಾವ ಸೀನಲ್ಲೂ ಕೂಡ ನನಗೆ ಎಲ್ಲೂ ಕೂಡ ಬೋರ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಅಂದ್ಬಿಟ್ಟು ಒಂದಷ್ಟು ವರ್ಕ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ನನ್ನ ಒಂದು ರೈಟಿಂಗ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಏನಕ್ಕೆ ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೇಳಿದಂತ ವ್ಯಕ್ತಿ ಸಾಮಾನ್ಯದವನಲ್ಲ. ಒಂದು 800 ಸಿನಿಮಾ ವರ್ಕ್ ಮಾಡಿರುವಂತ ಒಬ್ಬ ಟೆಕ್ನಿಷಿಯನ್. ಅವರು ಒಂದು 30 ವರ್ಷದಿಂದ, ಸುಮಾರು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನನ್ನ ಸಿನಿಮಾ ಅಲ್ಲೇ ಸೂಪರ್ ಹಿಟ್ ಆದಷ್ಟು ಫೀಲ್ ಆಯ್ತು. ಅಂಡ್ ಸರ್, ದಿಲ್ಮಾರ್ ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದೆ ಅಂತಂದ್ರೆ ಅದಕ್ಕೆ ತುಂಬಾ ಮುಖ್ಯವಾದ ಕಾರಣನೇ ನಮ್ಮ ಪ್ರೊಡ್ಯೂಸರ್ಗಳು, ನಾಗರಾಜ್ ಸರ್, ಮಹೇಶ್ ಸರ್, ದೇವ್ ಸರ್. ಸರ್, ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋ ಅಂತ ಒಂದು ಹೆಮ್ಮೆ ಆಲ್ಮೋಸ್ಟ್ ಜಾಸ್ತಿ ಹೊಸ ಪ್ರೊಡ್ಯೂಸರ್ಗಳಿಗೆ ಸರ್. ಅವರು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಎಲ್ಲ ನೆಮ್ಮದಿಯಾಗಿ ಲೈಫಲ್ಲಿ ಆಕ್ಚುಲಿ ನೆಮ್ಮದಿಯಾಗಿರ್ತಾರೆ. ಸಿನಿಮಾ ಮೇಲೆ ಇರುವಂತ ಒಂದು ಪ್ರೀತಿ, ಒಂದು ಹುಚ್ಚು ಅವ್ರಿಗೆ ಒಂದು ಸಿನಿಮಾ ಮೇಲೆ ಒಂದು ದುಡ್ಡು ಹಾಕೋ ತರ ಮಾಡುತ್ತೆ. ದುಡ್ಡು ಹಾಕಿದ್ಮೇಲೆ ಅವ್ರು ಫೇಸ್ ಮಾಡಿರುವಂತ ಸಿಚುವೇಶನ್ ಸಾವಿರ. ಮನೆಗೆ ಹೋದ್ರೆ ದುಡ್ಡೆಲ್ಲ ಏನ್ ಮಾಡಿದ್ರಿ ಅಂತ ಕೇಳ್ತಿರ್ತಾರೆ. ಹೊರಗಡೆ ಬಂದ್ರೆ ಸಿನಿಮಾಗೆ ದುಡ್ಡು ಹಾಕಿದಾನೆ, ಗಡಿ ಲಾಸ್ ಆಗ್ಲಿ, ತಮಾಷೆ ನೋಡೋಣ ಅಂತ ಒಂದು ಗ್ಯಾಂಗ್ ಇರುತ್ತೆ. ಇಬ್ಬರ ಮಧ್ಯದಲ್ಲಿ ಇನ್ನೊಂದು ಗ್ಯಾಂಗ್ ಇದೆ ಸರ್. ಸರ್, ಈ ಹೊಸ ಹೀರೋಗೆ ದುಡ್ಡು ಹಾಕ್ಬಿಟ್ಟಿದಿರಲ್ಲ ಸರ್, ನಿಮ್ಗೆ 1 ರೂಪಾಯಿ ವಾಪಸ್ ಬರೋದಿಲ್ಲ ಸರ್ ಅಂತ ದಿನ ಹೇಳ್ತಾ ಇರ್ತಾರೆ. ಸರ್, ಆಕ್ಚುಲಿ ಬೆಟ್ಟ ಹತ್ತೋನು ಸೈಲೆಂಟ್ ಆಗಿ ಹತ್ತಾ ಇರ್ತಾನೆ. ಈ ಕೆಳಗಡೆ ನಿಂತ್ಕೊಂಡು ನೋಡೋ ಕೆಲವರು ಇದಾರಲ್ಲ, ಆ ಬೆಟ್ಟ ಹೈಟ್ ಇಷ್ಟಿದೆ, ಇವ್ನು ಹತ್ತಾ ಇರೋ ಸ್ಪೀಡ್ ಇಷ್ಟಿದೆ, ಅಲ್ಲಿ ಕಲ್ಲಿದೆ, ಇಲ್ಲಿ ಮುಳ್ಳಿದೆ, ಫಿಸಿಕ್ಸ್, ಹಿಸ್ಟ್ರಿ ಪ್ರತಿಯೊಂದು ಹೇಳ್ಬಿಡ್ತಾರೆ. ಅಲ್ಲಿ ಅವತ್ತೊಬ್ಬ ಬಿದ್ದೋದ ಅಲ್ವಾ ಸರ್? ಆಕ್ಚುಲಿ ಏನ್ ಹೇಳ್ತೀನಿ ಅಂದ್ರೆ, ಓಕೆ ಫೈನ್, ನಾವು ಅಕಸ್ಮಾತ್ ಜಾರಿ ಬಿದ್ರು ನಿಮಗಿಂತ ಸ್ವಲ್ಪ ಹೈಟಲ್ಲೇ ಬಿದ್ದಿರ್ತೀವಿ, ನೋ ಪ್ರಾಬ್ಲಮ್. ಅಂಡ್ ಅವ್ರು ಹೇಳಿದ್ರೆ ಪರವಾಗಿಲ್ಲ ಸರ್, ಸ್ವಲ್ಪ ಮೇಲೆ ಇರೋರು ಕೆಲವರು ಕಿಂಡಲ್ ಹೊಡಿತಾರೆ, ಅವ್ರಿಗೆಲ್ಲ ಏನ್ ಹೇಳೋದು, ಹೇಳಿರಿ ಸರ್ ನಾವು ಬರ್ತಾ ಇದೀವಿ. ಸರ್, ಆಕ್ಚುಲಿ ಹೇಳ್ಬೇಕಂತಂದ್ರೆ ಶ್ರೀ ವಿಘ್ನೇಶ್ವರ ಸಿನಿಮಾಸ್ ಗೆದ್ರೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗುತ್ತೆ ಸರ್. ಒಂದಷ್ಟು ಜನ ಹೊಸ ಹೀರೋಗಳು ಬರ್ತಾರೆ, ಒಂದಷ್ಟು ಜನ ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಅಷ್ಟು ಹೊಸ ಒಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬ್ರೋ ರಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಸೈಕೋ ಶುಕ್ಲ. ಆಕ್ಚುಲಿ ನೋಡಿ, ನಿಮ್ಗೆ ನಾನ್ ಚೂಸ್ ಮಾಡಿಲ್ಲ, ನನ್ನ ಕಥೆ ನಿಮ್ಮನ್ನ ಚೂಸ್ ಮಾಡಿರೋದು. ಯಾವತ್ತು ಒಂದು ಅವಕಾಶ ಒಬ್ಬನಿಗೆ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಯೋಗ್ಯವಾದವನಿಗೆ ಮಾತ್ರನೇ ಸಿಗೋದು. ನಿಮ್ಗೆ ಅದು ಸಿಕ್ಕಿದೆ ಅಂತಂದ್ರೆ ನೀವು ಅದಕ್ಕೆ ಯೋಗ್ಯವಾದವ್ರು ಅಂತಾನೆ ಅರ್ಥ. 24ನೇ ತಾರೀಕು ರಾಮ್ ಆಫ್ ಸ್ಕ್ರೀನ್ ಬೇರೆ, ಆನ್ ಸ್ಕ್ರೀನ್ ಬೇರೆ ಅಂತ ನೀವು ಪ್ರೂವ್ ಮಾಡ್ತೀರಾ ಧೈರ್ಯವಾಗಿ. ಅಂಡ್
ಅದಿತಿ ಅವ್ರ ಬಗ್ಗೆ ಹೇಳ್ಬೇಕು. ಸೂಪರ್ ಎಕ್ಸಲೆಂಟ್ ಆಕ್ಟರ್ ಅವರು, ಅದ್ರ ಬಗ್ಗೆ ಬೇರೆ ಮಾತಿಲ್ಲ, ಇಡೀ ಕರ್ನಾಟಕ ಗೊತ್ತಿದೆ. ನಮ್ಮ ಸೆಟ್ಗೆ ಯಾವತ್ತು ಬಂದ್ರು ಕೂಡ ನಗ್ತಾ ಸಂತೋಷವಾಗಿ ಖುಷಿಯಾಗಿ ಚಿಟ್ಕೆ ಹೊಡೆದಂಗೆ ಆಕ್ಟ್ ಮಾಡಿ ಹೋಗಿದ್ದಾರೆ. ಅವ್ರು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಒಂದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಾ ಇದೀವಿ ಪಾಂಡವಪುರ ಶುಗರ್ ಫ್ಯಾಕ್ಟರಿಯಲ್ಲಿ. ಅದೊಂದು ಲೆಂತಿ ಡೈಲಾಗು, ತುಂಬಾ ಎಮೋಷನಲ್ ಸೀನು. ಆಕ್ಷನ್ ಹೇಳಿದೆ, ಎಲ್ಲ ಪರ್ಫಾರ್ಮ್ ಮಾಡಿದ್ಮೇಲೆ ಕಟ್ ಹೇಳಿ ಓಕೆ ಹೇಳೋಕ್ ಬಿಫೋರ್ ಸೆಟ್ ಅಲ್ಲಿ ಇರುವಂತ 150 ಜನನು ಕ್ಲಾಪ್ಸ್ ಹೊಡ್ರು ಸರ್. ಒಂದು ಸೀನ್ ಆಗ್ಲಿ, ಒಂದು ಸಿನಿಮಾ ಆಗ್ಲಿ ನಾವು ಜನಕ್ಕೆ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಶೂಟಿಂಗ್ ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಒಂದಿದೆ. ಡಬ್ಬಿಂಗ್ ಮಾಡ್ತೀವಿ, SFX ಹಾಕ್ತಿವಿ, ಕಲರಿಂಗ್ ನೋಡ್ತೀವಿ, ಅದೆಲ್ಲ ತುಂಬಾ ಪ್ರೊಸೆಸ್ ಇದೆ. ಬಟ್ ಅವರು ಸೆಟ್ ಅಲ್ಲಿ ಅಲ್ಲೇ ಲೈವ್ ಅಲ್ಲಿ ಚಪ್ಪಾಳೆ ಹೊಡ್ಸ್ಕೊಂಡು ಸೂಪರ್. ಥ್ಯಾಂಕ್ ಯು ಅದಿತಿ ಅವರೇ, ಸೀರಿಯಸ್ಲಿ ಹಾನೆಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಅನ್ನೋ ಪಾತ್ರನ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದಕ್ಕೆ ಇನ್ನೊಬ್ರು ನಾಯಕಿ ಇದ್ದಾರೆ, ಡಿಂಪಲ್ ಹಯಾತಿ ಅಂತ ಅಂದ್ಬಿಟ್ಟು. ಅವ್ರು ಬಂದಿಲ್ಲ ಇವತ್ತು, ಎಲ್ಲ ಫಾರಿನ್ ಅಲ್ಲಿ ಶೂಟಿಂಗ್ ಇದೆ ಅಂತ. ನಿಜವಾಗ್ಲೂ ಅವರು ಕೂಡ ಅಷ್ಟು ಚೆನ್ನಾಗಿ ಅವ್ರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವರ ಒಂದು ಪಾತ್ರ ಇಡೀ ಎಲ್ಲರಿಗೂ ಆಡಿಯನ್ಸ್ಗೆ 100% ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಬ್ಬರು ಪಾತ್ರನೂ ಅಷ್ಟು ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನರೇಂದ್ರ ಬ್ರೋ, ಯು ಹ್ಯಾವ್ ಡನ್ ಎ ಸೂಪರ್ ಜಾಬ್. ಥ್ಯಾಂಕ್ ಯು ಬ್ರೋ. ಐ ಸ್ಟಿಲ್ ರಿಮೆಂಬರ್ ನೀವು KGF ಆಡಿಷನ್ ಟೈಮಲ್ಲಿ ನನಗೆ ಸಿಕ್ಕಿದ್ದು, ನಿಮಗೆ ಆಕ್ಟಿಂಗ್ ಮೇಲೆ ಇರುವಂತ ಒಂದು ಇಂಟ್ರೆಸ್ಟ್, ಪ್ಯಾಷನ್, ಅದೇ ನನ್ನನ್ನು ನೆನಪಿಸ್ಕೊಂಡು ನಿಮ್ಮನ್ನ ಕೆಲಸ ಮಾಡ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶೇಖರ್ ಅವರು ನಮಗೆ KGF ಟೈಮಿಂದ ನಮಗೆ ತುಂಬಾ ಕ್ಲೋಸ್ ಇದ್ದಾರೆ. ಅವ್ರ ಆಕ್ಟಿಂಗ್ ಬಗ್ಗೆ ಎಲ್ಲರೂ ಆಲ್ರೆಡಿ ನೋಡಿದ್ದಾರೆ KGF ಅಲ್ಲಿ. ಇದರಲ್ಲಿ ಒಂಥರ ಒಂದು ಡಿಫರೆಂಟ್ ಪಾತ್ರ ಮಾಡಿದ್ದಾರೆ, ಒಂದು ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ. ದಿವ್ಯಾ ಅವರು, ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ. ಆಕ್ಚುಲಿ ಜಿಜಿ ಅವರು ಇವತ್ತು ಬಂದಿಲ್ಲ. ಜಿಜಿ ಅವ್ರಿಗೆ ನಾನು ಒಂದು ಸಾರಿ ಕೇಳಕ್ ಇಷ್ಟಪಡ್ತೀನಿ. ಅವ್ರದ್ದೊಂದು 2 ಸೀನ್ ಕಟ್ ಮಾಡ್ಬಿಟ್ಟಿದ್ದೀನಿ ಈ ಎಡಿಟ್ ಅಲ್ಲಿ. ಇದೆ ಕೆಲವು ಬೇರೆ ಇದೆ, ಬಟ್ ನಂಗೆ ಆ ಫ್ಲೋ ನೋಡಿದಾಗ ಬೇಡ ಅಂತ ಅನಿಸ್ತು, ಹಂಗಾಗ್ತದೆ. ಸಿನಿಮಾ ನೋಡಿದ್ಮೇಲೆ ನಾನು ಬೈಕೊಂಬೇಡಿ. ಬಟ್ ನನಗೆ ಜಿಜಿ ಅವರು ತುಂಬಾ ಕ್ಲೋಸ್. ನಿಮ್ಮ ಫ್ಯಾಮಿಲಿ ಆಕ್ಚುಲಿ ನಮ್ಗೆ ತುಂಬಾ ಕ್ಲೋಸ್ ಇದ್ದೀರಾ ನೀವು. ಮುಂದೆ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು. ನಿಮ್ಮ ಪಾತ್ರ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. 100% ನನಗಂತೂ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಪಾತ್ರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ನಮ್ಮ ಸಿನಿಮಾದಲ್ಲಿ ಮಾಡಿರುವಂತ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಅಂಡ್ ಟೆಕ್ನಿಷಿಯನ್ ವೈಸ್ ಹೇಳೋದಾದ್ರೆ ನಮ್ಮ DOP ತನ್ವಿಕ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಇನ್ನೊಬ್ರು ಗಿರೀಶ್ ಗೌಡ ಅಂತ ಅಂದ್ಬಿಟ್ಟು ನಮಗೆ ಒಂದಷ್ಟು ಪೋರ್ಷನ್ ಶೂಟ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ನಮ್ಮ ಎಡಿಟರ್ ಶಶಾಂಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾಸ್ ಮಾಧವ್ ಅವರು ತುಂಬಾ ಒಳ್ಳೆ ಫೈಟ್ಸ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ ಮಾಧವ್ ಸರ್. ಅವರ ಇಡೀ ಟೀಮ್, ನರಸಿಂಹ ಮೂರ್ತಿ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಅವರೆಲ್ಲ ಇವಾಗ ಮಾಸ್ಟರ್ಗಳಾಗ್ಬಿಟ್ಟಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ಆಕ್ಚುಲಿ ಫೈಟರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾವತ್ತು ಫೈಟರ್ಗಳು ಇದ್ರೇನೆ ಹೀರೋಗಳು, ಫೈಟರ್ಗಳು ಕೆಳಗಡೆ ಬಿದ್ರೇನೆ ಹೀರೋಗಳು ಮೇಲೆ ಬರೋದು. ತುಂಬಾ ಥ್ಯಾಂಕ್ ಯು ಫೈಟರ್ಸ್ ಎಲ್ಲರಿಗೂ. ಅಂಡ್ ಆಲ್ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಸರ್ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಮ್ಮ ಡೈರೆಕ್ಷನ್ ಟೀಮ್ ನ ಇಲ್ಲಿ ಕರ್ಸ್ಕೊಂಡ್ಬಿಡ್ತೀನಿ. ಪ್ಲೀಸ್ ಡೈರೆಕ್ಷನ್ ಟೀಮ್ ಎಲ್ಲರೂ ಬನ್ನಿ.